ದೋಸ್ತಿಗಳು ನಡೆಸ್ತಾ ಇರುವಂತಹ ಪಾದಯಾತ್ರೆ ಏನಿದೆ ಅದಕ್ಕೆ ಕೌಂಟರ್ ಆಗಿ ಕಾಂಗ್ರೆಸ್ ಜನಾಂದೋಲನ ಸಮಾವೇಶವನ್ನ ಮಾಡ್ತಾ ಇರೋದು. ಕೆಲವೇ ಕ್ಷಣಗಳಲ್ಲಿ ಸಮಾವೇಶ ಆರಂಭವಾಗಲಿದೆ. ತವರಿನಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಜ್ಜಾಗಿದ್ದಾರೆ. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಸಮಾವೇಶ ನಡೆಯಲಿದೆ. ಸಮಾವೇಶಕ್ಕೆ ಸಾವಿರಾರು ಕಾರ್ಯಕರ್ತರಿಗಾಗಲೇ ಆಗಮಿಸಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಮಾವೇಶ ಆರಂಭವಾಗುತ್ತೆ. ಈಗಾಗಲೇ ವೇದಿಕೆಯ ಮೇಲೆ ನಾಯಕರೆಲ್ಲ ಬಂದಿದ್ದಾರೆ. ಅಧಿಕೃತವಾಗಿ ಚಾಲನೆ ಒಂದು ಸಿಗಬೇಕಾಗಿದೆ ಅಷ್ಟೇ. ಎಲ್ಲ ನಾಯಕರು ಕೂಡ ವೇದಿಕೆಯ ಮೇಲೆ ಉಪಸ್ಥಿತರಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ನಡೆಸ್ತಾ ಇರುವಂತಹ ಪಾದಯಾತ್ರೆಗೆ ಕೌಂಟರ್ ಆಗಿ ಕಾಂಗ್ರೆಸ್ ಮಾಡ್ತಾ ಇರುವಂತಹ ಜನಾಂದೋಲನ ಸಮಾವೇಶ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ನಡೀತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುತ್ತೆ. ಈಗಾಗಲೇ ಕಾರ್ಯಕರ್ತರು ಮತ್ತೆ ನಾಯಕರೆಲ್ಲ ಬಂದಿದ್ದಾರೆ, ವೇದಿಕೆ ಮೇಲೆ ಕೂತ್ಕೊಂಡಿದ್ದಾರೆ. ಕೆ ಎಚ್ ಮುನಿಯಪ್ಪನವರು, ಇನ್ನೊಂದು ಕಡೆಗೆ ಜಾರ್ಜ್ ಅವರು, ಮದೇವಪ್ಪ ಅವರು, ರಾಮಲಿಂಗಾರೆಡ್ಡಿ ಅವರು, ಈಶ್ವರ ಖಂಡ್ರೆ ಅವರು ಎಲ್ಲರೂ ಕೂಡ ಆಲ್ಮೋಸ್ಟ್ ಅಲ್ಲಿಗೆ ಬಂದು ಕೂತ್ಕೊಂಡಿದ್ದಾರೆ. ಇನ್ನೇನು ಆರಂಭ ಆಗಬೇಕಾಗಿದೆ ಅಷ್ಟೇ. ಕೆಲವೇ ಕ್ಷಣಗಳಲ್ಲೂ ಕೂಡ ಆರಂಭವಾಗುತ್ತೆ. ಏನು ಕೌಂಟರ್ ಇರುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಯಾವ ರೀತಿಯಾಗಿ ಅಬ್ಬರಿಸ್ತಾರೆ ಇವತ್ತು ಅಂತ ಹೇಳಿ, ಯಾವ ಪದಪುಂಜಗಳು ಇವತ್ತು ಆಚೆ ಬರುತ್ತೆ ಅಂತ ನೋಡಬೇಕು, ಯಾವ ಶಬ್ದಗಳ ಪ್ರಯೋಗಗಳನ್ನು ಇವತ್ತು ಬಳಕೆಯನ್ನ ಮಾಡ್ತಾರೆ ಅನ್ನೋದನ್ನ ನೋಡಬೇಕು. ಬಿಜೆಪಿ ಜೆಡಿಎಸ್ ನಾಯಕರದ್ದು ಪಾಪದ ಪಾದಯಾತ್ರೆ. ದೋಸ್ತಿ ನಾಯಕರ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಗುಡುಗಿರೋದು, ಅದಕ್ಕೆ ಮೈಸೂರಿನ ನೆಲದಲ್ಲೇ ನಿಂತು ಉತ್ತರವನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಪ್ರಶ್ನೆಗೆ ತಾಕತ್ತಿದ್ರೆ ಉತ್ತರಿಸಲಿ ಅಂತ ಡಿಕೆ ಶಿವಕುಮಾರ್ ಅವರ ಸವಾಲು. ಸಿಎಂ ಮೇಲೆ ಮಾತನಾಡೋಕೆ ಏನೂ ವಿಷಯ ಇಲ್ಲ, ಹಾಗಾಗಿ ನನ್ನ ಬಗ್ಗೆನೇ ಹೆಚ್ಚು ಮಾತನಾಡ್ತಾ ಇದ್ದಾರೆ ಅಂತ ಅಬ್ಬರಿಸಿದ್ದಾರೆ. ಜೆಡಿಎಸ್ ಮತ್ತು ಬಿಜೆಪಿಯ ಪಾದಯಾತ್ರೆಗೆ ಕೌಂಟರ್ ರೀತಿಯಾಗಿ ಕಾಂಗ್ರೆಸ್ ಕೂಡ ಪಾದಯಾತ್ರೆ ಸಮಾವೇಶಗಳನ್ನ ಕೂಡ ನಡೆಸ್ತಾ ಇದೆ. ಪ್ರಮುಖವಾಗಿ ಈಗ ಮೈಸೂರಿನಲ್ಲಿ ಆಯೋಜನೆಗೊಂಡಿರುವಂತಹ ಸಮಾವೇಶದ ಮೂಲಕವಾಗಿ ದೋಸ್ತಿಗಳಿಗೆ ಒಂದು ಟಕ್ಕರ್ ಕೊಡುವಂಥ ಸಿದ್ಧತೆಗಳು ಕೂಡ ಆಗಿದೆ. ಈಗ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ DCM ಆಗಿರುವಂಥ ಡಿ ಕೆ ಶಿವಕುಮಾರ್ ಅವರಿದ್ದಾರೆ. ಸರ್, ಪ್ರಮುಖವಾದಂಥ ಮೈಸೂರಿನ ಸಮಾವೇಶದಲ್ಲಿ ಎಸ್ಪೆಷಲಿ ಬಿಜೆಪಿ ಮತ್ತು ಜೆಡಿಎಸ್ನ ಪ್ರಮುಖವಾದಂಥ ಹಗರಣಗಳು ಇನ್ಯಾವುದಾದ್ರು ಬಯಲಾಗ್ಬೋದು? ಇದು ಮೇಜರ್ ಕ್ವಿಟ್ ಇಂಡಿಯಾ ಚಳುವಳಿ. 9ನೇ ತಾರೀಕು ಆಗಸ್ಟು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆಯಿತು. ಈಗ ಕ್ವಿಟ್ ಇಂಡಿಯಾ ಚಳುವಳಿ ಇವತ್ತಿಂದ ನಾಳೆಯಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಸುಳ್ಳು ಆರೋಪಗಳು, ಸುಳ್ಳಿನ ಕಂತೆ. ಕಾಂಗ್ರೆಸ್ ಪಕ್ಷ ಬ್ರಿಟಿಷ್ ಅವರಿಗೆ ಎದುರ್ಕೊಳ್ಳಿಲ್ಲ, NDAಗೆ ಎದುರುವಂಥ ಪ್ರಶ್ನೆ ಇಲ್ಲ. ಅದಕ್ಕೋಸ್ಕರ ಈ ಹೋರಾಟವನ್ನು ಸುಳ್ಳಿನ ಕಂತೆ, ಭ್ರಷ್ಟಾಚಾರದ ಏನು ಕೂಪು ಐತಲ್ಲ ಅದನ್ನು ಬಯಲು ಮಾಡಲಿಕ್ಕೆ ಈ ಒಂದು ಸಮಾವೇಶ ಇಟ್ಕೊಂಡಿದ್ದೀವಿ. ಸರ್, ಈಗ ಮೂಡ ಹಗರಣ ಮತ್ತು ವಾಲ್ಮೀಕಿ ಹಗರಣದ ವಿಚಾರದಲ್ಲಿ ಪಾದಯಾತ್ರೆ ಶುರುವಾಯಿತು. ಆದರೆ ಅದು ಬರ್ತಾ ಬಂದು ನಿಂತಿದ್ದು ಡಿ ಕೆ ಶಿವಕುಮಾರ್ ಅವರ ಆಸ್ತಿಯ ವಿಚಾರದಲ್ಲಿ, ಡಿ ಕೆ ಶಿವಕುಮಾರ್ ಅವರ ವೈಯಕ್ತಿಕವಾದಂಥ ತೇಜೋವಧಿ ಅಂತ. ಒಳ್ಳೆಯದದು, ಯಾಕೆಂದರೆ ಮೂಡಲ್ಲಿ ಏನು ಇರಲಿಲ್ವಲ್ಲ, ಅದಕ್ಕೋಸ್ಕರ ನಾನು ಸುದ್ದಿ ತಗೋತಾ ಇದ್ದಾರೆ. ನಂದು ಏನು ಇಲ್ಲ ಅನ್ನೋದನ್ನ ಪ್ರೂವ್ ಮಾಡ್ತೀನಿ. ಸರ್, ಈಗ ಯಾವ ಸಮಾವೇಶದಲ್ಲೂ ಕೂಡ ಸಿದ್ದರಾಮಯ್ಯನವರು ಕೂಡ ಬಂದಿರಲಿಲ್ಲ, ಅದಕ್ಕೆ ಮೂಲ ಕಾರಣ ಏನು? ಇಟ್ ಇಸ್ ಎ ಪೊಲಿಟಿಕಲ್ ಪಾರ್ಟಿಯಿಂದ ಮಾಡ್ತಾ ಇರೋದು, ಪಕ್ಷದ ಇದು. ನಾವು ಸರ್ಕಾರನ ಮಿಸ್ಯೂಸ್ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಪಕ್ಷದ ವಿಚಾರಕ್ಕೆ ನಾವು ಪಕ್ಷದ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ನಾನೇ ಇದರ ಲೀಡ್ ತೆಗೆದುಕೊಂಡು ಜನರಿಗೆ ತಿಳಿಸ್ಬೇಕು, ಇದನ್ನು ಅವ್ರಿಗೆ ಗೊತ್ತಾಗಬೇಕು. ಇಲ್ಲ ಅಂತಂದರೆ ಒನ್ ಸೈಡ್ ಅವ್ರು ಹೇಳಿದ್ದೆ ಆಗೋಯ್ತದೆ ಅನ್ನೋ ದೃಷ್ಟಿಯಿಂದ ನಮ್ಮ ಪಾರ್ಟಿ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಹೊರಟ. ಇದುವರೆಗೂ ಹಲವು ಪ್ರಶ್ನೆಗಳನ್ನ JDSನವ್ರಿಗೂ ಕೇಳಿದರೆ, ಬಿಜೆಪಿ ಎಸ್ಪೆಷಲಿ ಕುಮಾರಸ್ವಾಮಿ ಅವರಿಗಂತೂ ಭಾಳಷ್ಟು ಪ್ರಶ್ನೆಗಳನ್ನ ಕೇಳಿದಿರಿ, ಉತ್ತರಗಳು ಬಂದಿಲ್ಲ. ಬಟ್ ತೇಜೋವಧಿಗಳು ಕೂಡ ಆಗ್ತಾ ಇದೆ. ಆಗಲಿ, ತೇಜೋವಧಿಗೆಲ್ಲ ಎದುರೋನಲ್ಲ ನಾನು. ಅವ್ರು ಏನು ಬೇಕಾದ್ರೆ ತೇಜ ಫಸ್ಟ್ ಉತ್ತರ ಕೊಡಲಿ. ನಾನು ಹೇಳೋ ಪ್ರಶ್ನೆಗಳಿಗೆ ಇವತ್ತು ಒಂದು ಉತ್ತರನೂ ಕೊಟ್ಟಿಲ್ಲ ಅವರು. ಇನ್ನು ಯಾವ್ದಾದ್ರು ಬತ್ತಳಿಕೆಯಲ್ಲಿ ಇದೆಯಾ ಹಗರಣಗಳು? ಬೇಕಾದಷ್ಟಿದೆ. ಅವು ಯಾವ್ದಾದ್ರು ಬಹಿರಂಗ ಟೈಮ್ ಬರಲಿ, ಅದಕ್ಕೆಲ್ಲ ಒಳ್ಳೆ ಕಾಲ, ಒಳ್ಳೆ ಗಳಿಗೆ ಎಲ್ಲ ನೋಡ್ಬೇಕಲ್ಲ ಕರೆಕ್ಟಾಗಿ. ಇದು ಡಿ ಕೆ ಶಿವಕುಮಾರ್ ಅವರ ಮಾತು. ಏನೋ ಅವರ ವೈಯಕ್ತಿಕ ತೇಜೋವಧಿಗಳಿಗೂ ಕೂಡ ಎಗ್ಗೋದಿಲ್ಲ. ಆದರೆ ಎಲ್ಲ ಪ್ರಶ್ನೆಗಳನ್ನು ಕೂಡ ಕೇಳಿದ್ದೇವೆ, ಯಾವ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಕ್ಕಿಲ್ಲ. ಮತ್ತೊಂದಿಷ್ಟು ಪ್ರಶ್ನೆಗಳನ್ನು ಕೂಡ ಈ ಸಮಾವೇಶದ ಮೂಲಕವಾಗಿ ನಾವು ಕೇಳ್ತೇವೆ ಅನ್ನುವಂಥ ಮಾತನ್ನು ಸ್ಪಷ್ಟಪಡಿಸ್ತಾರೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು. ಜೆಡಿಎಸ್ ವಿರುದ್ಧ ಬಿಜೆಪಿ ಕೊಟ್ಟಂತ ಜಾಹೀರಾತೇನಿತ್ತು ಅದೇ ಈಗ ಕಾಂಗ್ರೆಸ್ಗೆ ಒಂದು ಬ್ರಹ್ಮಾಸ್ತ್ರವಾಗಿ ಸಿಗ್ತಾ ಇದೆ. ದೇವೇಗೌಡರ ಕುಟುಂಬದ ಮೂಡಾ ಸೈಟ್ಗಳ ಪಡೆದ ಬಗೆಗಿನ ಜಾಹೀರಾತನ್ನ ಬಿಜೆಪಿ ಆಗ ಕೊಟ್ಟಿತ್ತು. ಜಾಹೀರಾತ 2023 ಫೆಬ್ರವರಿ ತಿಂಗಳಲ್ಲಿ ಜಾಹೀರಾತನ್ನ ಬಿಜೆಪಿ ಕೊಟ್ಟಿತ್ತು. ಗೌಡರ ಕುಟುಂಬದ ಬಿಜೆಪಿ ಜಾಹೀರಾತನ್ನೇ ಫ್ಲೆಕ್ಸ್ ಮಾಡಿಕೊಂಡಿದೆ ಈಗ ಕಾಂಗ್ರೆಸ್. ಮೈಸೂರಿನ ಹಲವು ಸರ್ಕಲ್ಗಳಲ್ಲಿ ಜಾಹೀರಾತನ್ನ ಕಾಂಗ್ರೆಸ್ ಹಾಕಿದೆ. ಇಂದು ಮೈಸೂರಿಗೆ ದೋಸ್ತಿಗಳು ಬರ್ತಾರೆ, ಅವರಿಗೆ ಜಾಹೀರಾತು ಮುಜುಗರವನ್ನ ತರುತ್ತೆ.
ಹಾಗಾಗಿನೇ ಕಾಂಗ್ರೆಸ್ ಈ ಪ್ಲಾನ್ ಅನ್ನು ಮಾಡಿಕೊಂಡು ಮೈಸೂರಿನ ಹಲವು ಸರ್ಕಲ್ಗಳಲ್ಲಿ ಜಾಹೀರಾತನ್ನ ಕಾಂಗ್ರೆಸ್ ಹಾಕಿಸಿದೆ. ಅದರಲ್ಲಿ ಗೌಡರ ಕುಟುಂಬದ ವಿರುದ್ಧ ಬಿಜೆಪಿ ಏನು ಜಾಹೀರಾತನ್ನ ಕೊಟ್ಟಿತ್ತು 2023 ಫೆಬ್ರವರಿ ತಿಂಗಳಲ್ಲಿ ಆ ವಿಚಾರವನ್ನ ಉಲ್ಲೇಖ ಮಾಡಿದ್ದಾರೆ. ದೇವೇಗೌಡರ ಕುಟುಂಬದ ಮೂಡ ಸೈಟ್ಗಳ ಬಗ್ಗೆ ಪಡೆದಂತಹ ಬಗೆಗಿನ ಜಾಹೀರಾತು ಅದಾಗಿದೆ. ಮೈಸೂರಿನಲ್ಲಿ ನಡೀತಾ ಇರುವಂತಹ ಕಾಂಗ್ರೆಸ್ನ ಜನಾಂದೋಲನ ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಒಂದು ಫ್ಲೆಕ್ಸ್ ಎಲ್ಲರ ಗಮನವನ್ನು ಸೆಳೀತಾ ಇದೆ. ಅದು 2023 ಫೆಬ್ರವರಿಯಲ್ಲಿ ಬಿಜೆಪಿಯವರು JDSನ ವಿರುದ್ಧ, ಪರ್ಟಿಕ್ಯುಲರ್ ಆಗಿ HD ದೇವೇಗೌಡರ ಕುಟುಂಬದ ವಿರುದ್ಧ ಭೂ ಕಬಳಿಕೆಯ ಸಂಬಂಧಪಟ್ಟಂತ ನೀಡಿದಂತಹ ಜಾಹೀರಾತನ್ನೇ ಕಾಂಗ್ರೆಸ್ ತನ್ನ ಅಸ್ತ್ರವಾಗಿ ಬಳಸ್ಕೊಂಡಿರುವಂಥದ್ದು ತಾವೀಗ ಗಮನಿಸ್ತಾ ಇದ್ದೀರಿ. ಇದು 2023 ಫೆಬ್ರವರಿ ತಿಂಗಳಲ್ಲಿ ಬಿಜೆಪಿಯವರು ಎಲ್ಲ ಪತ್ರಿಕೆಗಳಿಗೂ ಕೂಡ ನೀಡಿದಂತಹ ಜಾಹೀರಾತು. ಆ ಜಾಹೀರಾತನ್ನೇ ಕಾಂಗ್ರೆಸ್ ಈಗ ತನ್ನ ಅಸ್ತ್ರವಾಗಿ ಬಳಸ್ಕೊಂಡಿರುವಂಥದ್ದು. ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬದವರು ಯಾರ್ಯಾರು ಎಷ್ಟರ ಮಟ್ಟಿಗೆ ನಿವೇಶನಗಳನ್ನು ಕಬಳಿಕೆ ಮಾಡಿದ್ದಾರೆ ಅನ್ನುವಂಥ ಒಂದು ಜಾಹೀರಾತನ್ನು ಬಿಜೆಪಿಯವರು 2023 ಫೆಬ್ರವರಿ ತಿಂಗಳಲ್ಲಿ ನೀಡಿದರು. ಅಂದರೆ ಎಲೆಕ್ಷನ್ನ ಹಿಂದೆ ಮುಂದೆ ಸಂದರ್ಭದಲ್ಲಿ ಅದನ್ನು ನೀಡಿದಂತಹದ್ದು. ಅದೇ ಜಾಹೀರಾತನ್ನು ಯಥಾವತ್ತಾಗಿ ಈಗ ಕಾಂಗ್ರೆಸ್ ಕೂಡ ತನ್ನ ಫ್ಲೆಕ್ಸ್ಗಳಲ್ಲಿ ಬಳಸ್ಕೊಂಡಿರುವಂಥದ್ದು. ಪ್ರಮುಖವಾಗಿ ಬಿಜೆಪಿ ಮತ್ತು JDS ಎರಡೂ ಪಕ್ಷಗಳು ಸೇರಿ ಈಗ ಪಾದಯಾತ್ರೆಯನ್ನು ನಡೆಸ್ತಾ ಇದ್ದಾವೆ. ಪರ್ಟಿಕ್ಯುಲರ್ ಆಗಿ ಸಿದ್ದರಾಮಯ್ಯನವರ ವಿರುದ್ಧ, ಅದರಲ್ಲೂ ಕೂಡ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂತಹ ಒಂದು ಪಾದಯಾತ್ರೆ ಇದು. ಅದಕ್ಕೆ ಕೌಂಟರ್ನ ರೂಪದಲ್ಲಿ ಈ ಒಂದು ಜಾಹೀರಾತನ್ನು ಕೂಡ ಈಗ ಕಾಂಗ್ರೆಸ್ ತನ್ನ ಅಸ್ತ್ರವಾಗಿ ಬಳಸ್ಕೊಳ್ತಾ ಇರುವಂಥದ್ದು. ಅಂದರೆ ಈ ಹಿಂದೆ ಬಿಜೆಪಿಯೇ ದೇವೇಗೌಡರ ಕುಟುಂಬದ ವಿರುದ್ಧ ಇಂಥದ್ದೊಂದು ಮಹತ್ತರವಾದಂಥ ಆರೋಪಗಳನ್ನ ಮಾಡಿತ್ತು. ಅದರಲ್ಲಿ ಪ್ರಮುಖವಾಗಿ ಕುಮಾರಸ್ವಾಮಿಯವರು, HD ದೇವೇಗೌಡರು ಮತ್ತು ಅವರ ಎಲ್ಲ ಸಂಬಂಧಿಕರುಗಳು ಎಷ್ಟೆಷ್ಟು ಸೈಟ್ಗಳನ್ನು ಪಡೆದುಕೊಂಡಿದ್ದಾರೆ. ಪರ್ಟಿಕ್ಯುಲರ್ಲಿ ಮೈಸೂರು ನಗರದಲ್ಲೇ ಒಟ್ಟು 36 ನಿವೇಶನಗಳನ್ನು ಹಂಚಿಕೆ ಮಾಡಿದ್ದಾರೆ. ಅದರಲ್ಲಿ 20 ನಿವೇಶನಗಳು ದೇವೇಗೌಡರ ಕುಟುಂಬದ ಪಾಲಿದೆ ಅನ್ನುವಂಥ ಆರೋಪವನ್ನು ಆವತ್ತು ಬಿಜೆಪಿ ಮಾಡಿತ್ತು. ಅದೇ ಜಾಹೀರಾತನ್ನು ಕಾಂಗ್ರೆಸ್ ಕೂಡ ಈಗ ತನ್ನ ಫ್ಲೆಕ್ಸ್ಗಳಲ್ಲಿ ಹಾಕುವ ಮೂಲಕವಾಗಿ ಅದಕ್ಕೆ ಏನು ಒಂದು ಟಾಂಗನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಈ ರೀತಿಯಾದಂಥ ಫ್ಲೆಕ್ಸು ಮೈಸೂರಿನ ಹಲವು ಭಾಗಗಳಲ್ಲಿ ಈ ಫ್ಲೆಕ್ಸನ್ನು ಹಾಕುವ ಮೂಲಕವಾಗಿ ಬಿಜೆಪಿ JDSನ ವಿರುದ್ಧ ಮಾಡಿದಂಥ ಆರೋಪವನ್ನೇ ಇವತ್ತು ಕಾಂಗ್ರೆಸ್ ಕೂಡ ತನ್ನ ಕೌಂಟರ್ನ ಬ್ರಹ್ಮಾಸ್ತ್ರವಾಗಿ ಬಳಸ್ಕೊತಾ ಇದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು.